ನಮಸ್ಕಾರ ಗೆಳೆಯರೇ, ನೀವು ವನ್ಯಜೀವಿ ಪ್ರೇಮಿಯಾಗಿದ್ದರೆ, ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳೆಯಲು ಇಷ್ಟಪಡುವವರಾಗಿದ್ದರೆ ಖಂಡಿತವಾಗಿಯೂ ನೀವು ಕೇಳಿರಲೇಬೇಕಾದ ಹೆಸರು ಕಾಕನಕೋಟೆ. ಹೌದು, ಇಂದು ನಾವು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ವನ್ಯಜೀವಿ ತಾಣವಾದ ಕಬಿನಿ ಅಥವಾ ಕಾಕನಕೋಟೆ ಅರಣ್ಯದ ಸಫಾರಿ ಲೋಕಕ್ಕೆ ನಿಮ್ಮನ್ನು ಕರೆದೊಯ್ಯಲಿದ್ದೇವೆ. ಇಲ್ಲಿನ ಹುಲಿ, ಚಿರತೆ, ಬೃಹತ್ ಆನೆಗಳ ಹಿಂಡು ಮತ್ತು ಮೈ ನವಿರೇಳಿಸುವ ಸಫಾರಿ ಅನುಭವದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನಲ್ಲಿರುವ ಈ ಕಾಕನಕೋಟೆ ಅರಣ್ಯವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗ. ಒಂದು ಕಾಲದಲ್ಲಿ ಇದು ಮೈಸೂರು ಮಹಾರಾಜರ ನೆಚ್ಚಿನ ಬೇಟೆ ಪ್ರದೇಶವಾಗಿತ್ತು. ಅಷ್ಟೇ ಅಲ್ಲ, ಜಗತ್ಪ್ರಸಿದ್ಧ ಖೆಡ್ಡಾ ಆಪರೇಷನ್ ಅಂದರೆ ಕಾಡಾನೆಗಳನ್ನು ಪಳಗಿಸುವ ವಿಧಾನ ಇಲ್ಲಿನ ಕಬಿನಿ ನದಿ ತೀರದಲ್ಲೇ ನಡೆಯುತ್ತಿತ್ತು. ಇಂದು ಇದು ಏಷ್ಯಾದಲ್ಲೇ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಸಂರಕ್ಷಿತ ಅರಣ್ಯಗಳಲ್ಲಿ ಒಂದಾಗಿದೆ. ಇಲ್ಲಿ ಬಸ್, ಜೀಪ್ ಹಾಗೆ ಬೋಟ್ ಸಫಾರಿ ಕೂಡ ಇದೆ. ಸಫಾರಿ ಟಿಕೆಟ್ಗಳನ್ನು ನೀವು ಆನ್ಲೈನ್ನಲ್ಲಿ ಬುಕ್ ಮಾಡಿ ಬನ್ನಿ. ಸಫಾರಿ ಬುಕ್ಕಿಂಗ್ನಲ್ಲಿ ಏನಾದರೂ ಸಹಾಯ ಬೇಕಾದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ, ಮೆಸೇಜ್ ಮಾಡಿ. ಕಬಿನಿ ಹೆಸರಿನಲ್ಲಿ ಕೆಲವು ಫೇಕ್ ವೆಬ್ಸೈಟ್ಗಳು ಇವೆ, ಹಾಗೆ ಸಫಾರಿ ಹೆಸರಿನಲ್ಲಿ ಮೋಸ ಮಾಡುವವರು ಇರುತ್ತಾರೆ, ಎಚ್ಚರಿಕೆ ಇರಲಿ. ಕರ್ನಾಟಕದ ಕಾಡುಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕಾಕನಕೋಟೆ ಕಬಿನಿ ಅರಣ್ಯದಲ್ಲಿ ಅತಿ ಹೆಚ್ಚಾಗಿ ಮತ್ತು ಗುಂಪು ಗುಂಪಾಗಿ ಕಂಡುಬರುವ ಪ್ರಾಣಿ ಎಂದರೆ ಅದು ಸ್ಪಾಟೆಡ್ ಡೀರ್. ಕನ್ನಡದಲ್ಲಿ ಇದನ್ನು ಚುಕ್ಕೆ ಜಿಂಕೆ ಎಂದು ಕರೆಯುತ್ತಾರೆ. ಇವುಗಳ ಮೈ ಬಣ್ಣ ಕಂದು ಅಥವಾ ಹಳದಿ ಮಿಶ್ರಿತ ಕೆಂಪು ಬಣ್ಣದಲ್ಲಿದ್ದು ಇಡೀ ದೇಹದ ಮೇಲೆ ಬಿಳಿ ಬಣ್ಣದ ಚುಕ್ಕೆಗಳಿರುತ್ತವೆ. ಇದೇ ಇವುಗಳಿಗೆ ಈ ಹೆಸರು ಬರಲು ಕಾರಣ. ಗಂಡು ಜಿಂಕೆಗಳಿಗೆ ಮಾತ್ರ ಕೊಂಬುಗಳಿರುತ್ತವೆ. ಈ ಕೊಂಬುಗಳನ್ನು ಆಂಟ್ಲರ್ಸ್ ಎಂದು ಕರೆಯಲಾಗುತ್ತದೆ. ವಿಶೇಷವೆಂದರೆ ಇವು ವರ್ಷಕ್ಕೊಮ್ಮೆ ಉದುರಿ ಮತ್ತೆ ಹೊಸದಾಗಿ ಬೆಳೆಯುತ್ತವೆ. ಸಾಮಾನ್ಯವಾಗಿ ಈ ಕೊಂಬುಗಳು 3 ಕವಲುಗಳನ್ನು ಹೊಂದಿರುತ್ತವೆ. ಇವು ಸದಾ ಗುಂಪಿನಲ್ಲಿ ವಾಸಿಸುತ್ತವೆ. ಒಂದು ಗುಂಪಿನಲ್ಲಿ 10 ರಿಂದ 50 ಜಿಂಕೆಗಳಿರಬಹುದು. ದೊಡ್ಡ ಹುಲ್ಲುಗಾವಲು ಪ್ರದೇಶಗಳಲ್ಲಿ ನೂರಾರು ಜಿಂಕೆಗಳು ಒಂದೇ ಕಡೆ ಸೇರುವುದನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಒಂದು ಗುಂಪಿನ ನಾಯಕತ್ವವನ್ನು ಅನುಭವವಿರುವ ಹೆಣ್ಣು ಜಿಂಕೆ ವಹಿಸಿರುತ್ತದೆ. ಇವು ಸಸ್ಯಹಾರಿಗಳು. ಮುಖ್ಯವಾಗಿ ಹಸಿರು ಹುಲ್ಲು, ಮರದ ಎಲೆಗಳು, ಚಿಗುರುಗಳು ಮತ್ತು ಬಿದ್ದ ಹಣ್ಣುಗಳನ್ನು ತಿನ್ನುತ್ತವೆ. ಸಫಾರಿ ಸಮಯದಲ್ಲಿ ಇವು ಹೆಚ್ಚಾಗಿ ರಸ್ತೆಯ ಪಕ್ಕದ ಹುಲ್ಲುಗಾವಲುಗಳಲ್ಲಿ ಅಥವಾ ನೀರಿನ ಹೊಂಡದ ಬಳಿ ಕಂಡುಬರುತ್ತವೆ. ನೋಡಿ, ಕಾಡಿನ ಅಧಿಪತಿಯ ಆಗಮನವಾಗುತ್ತಿದೆ. ದಟ್ಟವಾದ ಪೊದೆಗಳನ್ನು ಸರಿಸುತ್ತಾ ಗಜಗಾಂಭೀರ್ಯದಿಂದ ಹೆಜ್ಜೆ ಹಾಕುತ್ತಾ ಬರುತ್ತಿರುವ ಈ ಗಂಡಾನೆಯನ್ನು ನೋಡಿದಾಗ ನಮಗೆ ಅರಿವಾಗುವುದು ಪ್ರಕೃತಿಯ ಶಕ್ತಿ ಎಷ್ಟು ದೊಡ್ಡದು ಎಂದು. ಕಬಿನಿಯ ಈ ಕಾಕನಕೋಟೆ ಅರಣ್ಯ ಇಂತಹ ಬೃಹತ್ತಾನೆಗಳಿಗೆ ಹೆಸರುವಾಸಿ. ಒಂಟಿ ಸಲಗ ಅಥವಾ ಗಂಡಾನೆಗಳು ಯಾವಾಗಲೂ ಹೀಗೆ ಏಕಾಂಗಿಯಾಗಿ ಸಂಚರಿಸುತ್ತವೆ. ಆನೆಯ ಈ ಶಾಂತ ರೂಪದ ಹಿಂದೆ ಒಂದು ಅದ್ಭುತವಾದ ಗತ್ತು ಅಡಗಿದೆ. ಯಾಕೋ ಏನೋ ಮೂಡ್ ಚೇಂಜ್ ಮಾಡಿ ಮತ್ತೆ ಕಾಡಿನೊಳಗೆ ಹೊರಟು ಹೋಯಿತು. ಬೇಸಿಗೆಯ ಬಿಸಿಲಿನ ಧಗೆಯಿಂದ ದೇಹವನ್ನು ತಣಿಸಿಕೊಳ್ಳುತ್ತಿರುವ ಮೈನ ಹಕ್ಕಿಗಳು ಹಾಗೆ ಬಿಸಿಲು ಕಾಯುತ್ತಿರುವ ಆಮೆಗಳು. ಬೇಸಿಗೆಯಲ್ಲಿ ಕಾಡಿನಲ್ಲಿರುವ ಸಣ್ಣ ಮತ್ತು ದೊಡ್ಡ ಕೆರೆಗಳ ಪಾತ್ರ ಬಹುಮುಖ್ಯ. ಬೇಸಿಗೆ ಬಂತೆಂದರೆ ಕಾಡು ಸಂಪೂರ್ಣವಾಗಿ ಬದಲಾಗುತ್ತದೆ. ಮರಗಳು ಎಲೆ ಉದುರಿಸಿ ಬೋಳಾಗುತ್ತದೆ. ಹಸಿರು ಮಾಯವಾಗಿ ಎಲ್ಲೆಡೆ ಕಂದು ಬಣ್ಣ ಆವರಿಸುತ್ತದೆ. ಇಂತಹ ಕಠಿಣ ಸಮಯದಲ್ಲಿ ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ಸಂಜೀವನಿಯಾಗುವುದೇ ಇಲ್ಲಿನ ಸಣ್ಣ ಮತ್ತು ದೊಡ್ಡ ಕೆರೆಗಳು. ಈಗ ನೀವು ನೋಡುತ್ತಿರುವುದು ಭಾರತದ ಅತಿದೊಡ್ಡ ಜಿಂಕೆ ತಳಿಗಳಲ್ಲಿ ಒಂದಾದ ಸಾಂಬಾರ್ ಜಿಂಕೆ. ಇವು ಸಾಮಾನ್ಯವಾಗಿ ನಾಚಿಕೆ ಸ್ವಭಾವದ ಪ್ರಾಣಿಗಳು, ಆದರೆ ನೀರಿನ ಹಂಬಲ ಇವುಗಳನ್ನು ಕೆರೆಯ ದಂಡೆಗೆ ಎಳೆತರುತ್ತದೆ.
ಚುಕ್ಕೆ ಜಿಂಕೆಗಳಿಗೆ ಹೋಲಿಸಿದರೆ ಇವುಗಳ ಮೈಬಣ್ಣ ಗಾಢ ಕಂದು ಮತ್ತು ಇವುಗಳಿಗೆ ಚುಕ್ಕೆಗಳಿರುವುದಿಲ್ಲ. ಸಾಂಬಾರ್ ಜಿಂಕೆಗಳಿಗೆ ನೀರಿನಲ್ಲಿ ಇಳಿಯುವುದು ಎಂದರೆ ತುಂಬಾ ಇಷ್ಟ. ಇವು ಕೇವಲ ನೀರು ಕುಡಿಯಲು ಮಾತ್ರವಲ್ಲ, ನೀರಿನಲ್ಲಿ ಬೆಳೆಯುವ ಪಾಚಿ ಮತ್ತು ಜಲಸಸ್ಯಗಳನ್ನು ತಿನ್ನಲು ಕೆರೆಯೊಳಗೆ ಇಳಿಯುತ್ತವೆ. ಇವು ಈಜುವುದರಲ್ಲೂ ಕೂಡ ಬಹಳ ನಿಸ್ಸೀಮರು. ಸಾಂಬಾರ್ ಜಿಂಕೆಗಳು ಕಾಡಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಅಲಾರಂ ಕಾಲ್, ಎಚ್ಚರಿಕೆ ಶಬ್ದ ನೀಡುತ್ತವೆ. ಇವುಗಳು ನೀಡುವ ಆಳವಾದ ಧೋಂಕ್ ಎಂಬ ಶಬ್ದ ಕೇಳಿಸಿದೆ ಎಂದರೆ ಹತ್ತಿರದಲ್ಲೇ ಹುಲಿ ಅಥವಾ ಚಿರತೆ ಇದೆ ಎಂದು ಅರ್ಥ. ಸಫಾರಿಯಲ್ಲಿ ಈ ಶಬ್ದ ಕೇಳಲು ಗೈಡ್ಗಳು ಸದಾ ಕಾತುರರಾಗಿರುತ್ತಾರೆ. ಒಮ್ಮೆ ನೋಡಿ ಈ ದೃಶ್ಯವನ್ನು. ನೀರಿನಲ್ಲಿ ಪ್ರತಿಮೆಯಂತೆ ನಿಂತಿರುವ ಈ ಸಾಂಬಾರ್ ಜಿಂಕೆ. ಇದರ ನೋಟದಲ್ಲಿ ಒಂದು ರೀತಿಯ ಗಾಂಭೀರ್ಯವಿದೆ, ಎಚ್ಚರಿಕೆ ಇದೆ. ಅಷ್ಟೇ ಅಲ್ಲ, ಅದರ ಕಣ್ಣುಗಳು ಕಾಡಿನ ಸಾವಿರಾರು ರಹಸ್ಯಗಳನ್ನು ಬಚ್ಚಿಟ್ಟುಕೊಂಡಂತೆ ಭಾಸವಾಗುತ್ತದೆ. ಪ್ರವಾಸಿಗರು ಸಾಮಾನ್ಯವಾಗಿ ಹುಲಿ ಚಿರತೆಗಳ ಹಿಂದೆ ಬೀಳುತ್ತಾರೆ, ಆದರೆ ನಿಜವಾದ ಅರಣ್ಯ ಪ್ರೇಮಿಗೆ ಇಂತಹ ದೃಶ್ಯಗಳೇ ಅತಿದೊಡ್ಡ ಆಕರ್ಷಣೆ. ಹಾಗೆ ಮುಂದುವರಿತಿರುವ ನಮಗೆ ಆನೆಗಳ ಗುಂಪೊಂದು ಕೆರೆಯ ಬಳಿಗೆ ಹೋಗುವ ದೃಶ್ಯ ಕಂಡುಬಂತು. ಕೆರೆ ಬಳಿ ಬಂದ ನಮಗೆ ಮತ್ತೊಂದು ಅದೃಷ್ಟ, ಹಾಗೆ ಆಶ್ಚರ್ಯ ಕೂಡ. ಕೆರೆಯಲ್ಲಿ ಒಂದು ಹುಲಿ. ಎಂತಹ ಅಪರೂಪದ ಸನ್ನಿವೇಶ! ಬೇಸಿಗೆಯ ಕಬಿನಿಯಲ್ಲಿ ಕಂಡುಬರುವ ಅತ್ಯಂತ ರೋಮಾಂಚಕ ಮತ್ತು ಅಪರೂಪದ ದೃಶ್ಯವೆಂದರೆ ಅದು ಹುಲಿ ಮತ್ತು ಆನೆಗಳ ಗುಂಪು ಒಂದೇ ಕೆರೆಯ ಹತ್ತಿರ ಕಾಣಿಸಿಕೊಳ್ಳುವುದು. ಪ್ರಕೃತಿಯಲ್ಲಿ ವೈರಿಗಳು ಕೂಡ ಅನಿವಾರ್ಯತೆಯ ಮುಂದೆ ಹೇಗೆ ಹೊಂದಾಣಿಕೆಯಿಂದ ಬದುಕ್ತವೆ ಎಂಬುದಕ್ಕೆ ಇದು ಸಾಕ್ಷಿ.
ಪ್ರಕೃತಿಯಲ್ಲಿ ಒಂದು ಅಲಿಖಿತ ನಿಯಮವಿದೆ, ಅದೇ ಬದುಕು ಮತ್ತು ಬದುಕಲು ಬಿಡು. ಬೇಸಿಗೆಯ ಕಬಿಯನಿಯಲ್ಲಿ ನಮಗೆ ಅಂತಹದ್ದೊಂದು ಅದ್ಭುತ ದೃಶ್ಯ ನೋಡಲು ಸಿಗುತ್ತದೆ. ನೋಡಿ, ಒಂದೇ ಕೆರೆಯ ದಂಡೆಯ ಮೇಲೆ ಒಂದು ಕಡೆ ಆನೆಗಳ ಬೃಹತ್ ಹಿಂಡು, ಇನ್ನೊಂದು ಕಡೆ ಕಾಡಿನ ರಾಜ ಹುಲಿ. ಸಾಮಾನ್ಯವಾಗಿ ಇವೆರಡು ಪ್ರಾಣಿಗಳು ಮುಖಾಮುಖಿಯಾಗುವುದಿಲ್ಲ, ಆದರೆ ಈ ನೀರಿನ ಹೊಂಡ ಇವೆರಡನ್ನೂ ಒಂದೇ ಕಡೆ ತಂದು ನಿಲ್ಲಿಸಿದೆ. ಆನೆಗಳಿಗೆ ಗೊತ್ತು ಹುಲಿ ತಮಗೆ ಮತ್ತು ತಮ್ಮ ಮರಿಗಳಿಗೆ ಅಪಾಯಕಾರಿ ಎಂದು. ಹುಲಿಗೂ ಗೊತ್ತು ಆನೆಗಳ ಹಿಂಡಿನ ಮೇಲೆ ದಾಳಿ ಮಾಡುವುದು ಪ್ರಾಣಾಪಾಯಕ್ಕೆ ಆಹ್ವಾನ ನೀಡಿದಂತೆ ಎಂದು. ಹಾಗಾಗಿ ಎರಡು ಪ್ರಾಣಿಗಳು ಪರಸ್ಪರ ಕಣ್ಣಿಟ್ಟಿದ್ದನು ಸಹ ಒಂದನ್ನೊಂದು ಕೆಣಕಲು ಹೋಗುವುದಿಲ್ಲ. ಹುಲಿ ಸುಮ್ಮನೆ ಒಂದು ಕಡೆ ಮಲಗಿ ಆನೆಗಳು ಹೋಗುವುದನ್ನೇ ಕಾಯುತ್ತದೆ. ಆನೆಗಳು ಕೂಡ ತಮ್ಮ ಮರಿಗಳನ್ನು ಮಧ್ಯದಲ್ಲಿಟ್ಟುಕೊಂಡು ಜಾಗರೂಕತೆಯಿಂದ ನೀರು ಕುಡಿಯುತ್ತವೆ. ಸಫಾರಿಯ ಅತ್ಯಂತ ಅಪರೂಪದ ಫ್ರೇಮ್, ದ ರೇರ್ ಫ್ರೇಮ್. ಒಂದೇ ಫ್ರೇಮ್ನಲ್ಲಿ ಹುಲಿ ಮತ್ತು ಆನೆಗಳನ್ನು ಸೆರೆ ಹಿಡಿಯುವುದು ಪ್ರತಿಯೊಬ್ಬ ಫೋಟೋಗ್ರಾಫರ್ನ ಕನಸು. ಇದು ಕೇವಲ ಒಂದು ದೃಶ್ಯವಲ್ಲ, ಇದು ಕಾಡಿನ ಸೌಹಾರ್ದತೆಯ ಸಂಕೇತ. ಪ್ರಕೃತಿಯು ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ಸಂಪನ್ಮೂಲಗಳು ಕಡಿಮೆ ಇದ್ದಾಗ ಜಗಳವಾಡುವುದಕ್ಕಿಂತ ಹಂಚಿ ಬಾಳುವುದೇ ಜೀವನದ ಅಸಲಿ ಸೂತ್ರ. ಬೇಸಿಗೆಯ ಕಠಿಣ ಸಮಯದಲ್ಲಿ ಆನೆ ಮತ್ತು ಹುಲಿಗಳಂತಹ ಬೃಹತ್ ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆ ಕೇವಲ ಬಾಯಾರಿಕೆ ತಣಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇವೆರಡು ಪ್ರಾಣಿಗಳು ನೀರಿನ ಬಳಸುವ ರೀತಿ ಮತ್ತು ಅವುಗಳ ಅವಲಂಬನೆ ತುಂಬಾ ವಿಭಿನ್ನವಾಗಿದೆ. ಆನೆಗಳು ಕಾಡಿನ ಮೆಗಾ ಹರ್ಬಿವೋರ್ಸ್. ಇವುಗಳಿಗೆ ನೀರು ಅತಿ ಮುಖ್ಯವಾದ ಸಂಪನ್ಮೂಲ. ಒಂದು ಪೂರ್ಣ ಬೆಳೆದ ಆನೆಗೆ ದಿನಕ್ಕೆ ಸರಾಸರಿ 150 ರಿಂದ 200 ಲೀಟರ್ ನೀರು ಬೇಕು. ಹಾಗಾಗಿ ಆನೆಗಳ ಹಿಂಡು ಸದಾ ನೀರಿನ ಮೂಲಗಳ ಹತ್ತಿರವೇ ಸಂಚರಿಸುತ್ತವೆ. ಆನೆಗಳಿಗೆ ಬೆವರಿನ ಗ್ರಂಥಿಗಳಿಲ್ಲ. ಬೇಸಿಗೆಯ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಅವು ನೀರಲ್ಲಿ ಆಟವಾಡಲೇಬೇಕು. ನೀರಿನಲ್ಲಿ ಮೀಯುವುದು ಮತ್ತು ಕೆಸರನ್ನು ಮೈಮೇಲೆ ಎರಚಿಕೊಳ್ಳುವುದು ಅವುಗಳ ದೇಹವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ. ಕೆರೆಗಳ ಬಳಿ ಆನೆಗಳು ಗುಂಪುಗೂಡುವುದು ಕೇವಲ ನೀರಿಗಾಗಿ ಅಲ್ಲ. ಮರಿಗಳು ನೀರಿನಲ್ಲಿ ಆಟವಾಡುವುದು ಮತ್ತು ಹಿಂಡಿನ ಇತರೆ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಅವುಗಳ ಸಾಮಾಜಿಕ ಜೀವನದ ಭಾಗ. ಹುಲಿಗಳು ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿಗಳಾದರೂ ಇತರೆ ಬೆಕ್ಕುಗಳಿಗಿಂತ ಭಿನ್ನವಾಗಿ ಇವುಗಳಿಗೆ ನೀರು ಕಂಡರೆ ತುಂಬಾ ಇಷ್ಟ. ಹುಲಿಗಳು ದಪ್ಪನೆಯ ಚರ್ಮ ಮತ್ತು ರೋಮಗಳನ್ನು ಹೊಂದಿರುವುದರಿಂದ ಬೇಸಿಗೆಯ ಶಾಖವನ್ನು ತಡೆಕೊಳ್ಳುವುದು ಅವುಗಳಿಗೆ ಕಷ್ಟ. ಹಾಗಾಗಿ ಬಿಸಿಯಾದ ಮಧ್ಯಾಹ್ನವನ್ನು ಅವು ನೀರಿನ ಹೊಂಡಗಳಲ್ಲಿ ಅಥವಾ ತೇವವಿರುವ ಪೊದೆಗಳಲ್ಲೇ ಕಳೆಯುತ್ತದೆ. ಬೇಸಿಗೆಯಲ್ಲಿ ಕಾಡಿನ ಎಲ್ಲಾ ಪ್ರಾಣಿಗಳು ನೀರು ಕುಡಿಯಲು ಕೆರೆಯ ಬಳಿ ಬಂದೇ ಬರುತ್ತವೆ ಎಂದು ಹುಲಿಗೆ ತಿಳಿದಿರುತ್ತದೆ. ಹಾಗಾಗಿ ಇದು ನೀರಿನ ಬಳಿಯೇ ಹೊಂಚು ಹಾಕಿ ವೃತ್ತಿರುತ್ತವೆ. ನೀರು ಅದಕ್ಕೆ ಕೂಲಿಂಗ್ ಸ್ಟೇಷನ್ ಮತ್ತು ಹಂಟಿಂಗ್ ಗ್ರೌಂಡ್ ಎರಡೂ ಹೌದು. ಮಾಂಸಾಹಾರಿ ಪ್ರಾಣಿಯಾದ್ದರಿಂದ ಭಾರೀ ಪ್ರಮಾಣದ ಆಹಾರ ಸೇವಿಸಿದ ನಂತರ ಜೀರ್ಣಕ್ರಿಯೆಗಾಗಿ ಹುಲಿಗೆ ನೀರಿನ ಅವಶ್ಯಕತೆ ಹೆಚ್ಚಿರುತ್ತದೆ. ಬೇಸಿಗೆಯಲ್ಲಿ ಈ ಎರಡು ಪ್ರಾಣಿಗಳು ನೀರಿನ ಹೊಂಡವನ್ನು ಹಂಚಿಕೊಳ್ಳುವ ರೀತಿ ಅದ್ಭುತ. ಸಾಮಾನ್ಯವಾಗಿ ಆನೆಗಳು ಮಧ್ಯಾಹ್ನದ ಸಮಯದಲ್ಲಿ ಕೆರೆಗೆ ಬಂದರೆ ಹುಲಿಗಳು ಬೆಳಿಗ್ಗೆ ಅಥವಾ ಸಂಜೆಯ ವೇಳೆಗೆ ನೀರಿಗೆ ಬರಲು ಇಷ್ಟಪಡುತ್ತವೆ. ಪರಸ್ಪರ ಗೌರವ. ಆನೆಗಳ ಹಿಂಡು ದಂಡೆಗೆ ಬಂದಾಗ ಹುಲಿ ಸಾಮಾನ್ಯವಾಗಿ ಜಾಗ ಬಿಟ್ಟುಕೊಡುತ್ತದೆ, ಏಕೆಂದರೆ ಆನೆಯ ಬಲದ ಮುಂದೆ ಹುಲಿಯ ಆಟ ನಡೆಯುವುದಿಲ್ಲ. ಅದೇ ರೀತಿ ಹುಲಿ ಕೆರೆಯಲ್ಲಿ ಮಲಗಿದ್ದಾಗ ಆನೆಗಳು ಸ್ವಲ್ಪ ದೂರದಲ್ಲಿ ನೀರು ಕುಡಿದು ಹೋಗುತ್ತವೆ. ಕಾಡಿನ ನ್ಯಾಯ. ಬದುಕಲು ನೀರು ಅನಿವಾರ್ಯವಾದಾಗ ಪ್ರಕೃತಿಯು ಈ ಎರಡು ಪರಮಶಕ್ತಿಗಳ ನಡುವೆ ಒಂದು ಮೌನ ಒಪ್ಪಂದವನ್ನು ಏರ್ಪಡಿಸುತ್ತದೆ. ಗೆಳೆಯರೆ, ನಮಗೆ ಬಾಯಾರಿಕೆಯಾದಾಗ ಒಂದು ಲೋಟ ನೀರು ಕುಡಿದು ಸುಮ್ಮನಾಗುತ್ತೇವೆ. ಆದರೆ ಈ ಕಾಡಿನ ಜೀವಿಗಳಿಗೆ ನೀರು ಅಸ್ತಿತ್ವದ ಪ್ರಶ್ನೆ. ಆನೆಯ ಬೃಹತ್ ದೇಹಕ್ಕೆ ತಂಪು ನೀಡಲು ಕೆರೆ ಬೇಕು.
ಹುಲಿಯ ಉರಿಯುವ ಶರೀರಕ್ಕೆ ಶಾಂತಿ ನೀಡಲು ಇದೇ ಹೊಂಡ ಬೇಕು. ಇವೆರಡೂ ಪ್ರಾಣಿಗಳು ಒಂದೇ ಕೆರೆಯಲ್ಲಿ ನೀರು ಕುಡಿಯುವ ದೃಶ್ಯವನ್ನು ನೋಡಿದಾಗ ನಿಸರ್ಗ ನಮಗಿಂತಲೂ ಬುದ್ಧಿವಂತ ಎಂಬುದು ಸಾಬೀತಾಗುತ್ತದೆ. ಪ್ರಕೃತಿಯ ಈ ಅದ್ಭುತ ಲೋಕ ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿದೆ. ಅದುವೇ ರಾಜ್ಯದ ಗಡಿಭಾಗವಾದ ಹೆಗ್ಗಡದೇವನಕೋಟೆಯಲ್ಲಿದೆ. ನೀವು ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ನೀಡಿ ಈ ರೋಮಾಂಚಕ ಅನುಭವವನ್ನು ಪಡ್ಕೊಳ್ಳಿ. ಸಫಾರಿ ಬುಕ್ ಮಾಡಲು ಸಹಾಯ ಬೇಕಾದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ನೀಡಲಾಗಿದೆ. ಮೆಸೇಜ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.